ಫ್ರೆಂಡ್ಸ್ ಒಂದು ಪ್ರಶ್ನೆನ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದು 5 ಗಂಟೆಗೆ ಸ್ಟಡಿ ಮಾಡ್ತೀರಾ. ನಿಮ್ಮ ಲೈಫ್ ನಲ್ಲಿ ಕ್ರಿಕೆಟ್, ಮೂವಿ, ಫ್ರೆಂಡ್ಸ್ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡ್ತೀರಾ ಅಂಡ್ ನೀವು ಪರ್ಫೆಕ್ಟ್ ನೋಟ್ಸ್ ಕೂಡ ಮಾಡ್ತೀರಾ. ಆದ್ರೆ ಎಕ್ಸಾಮ್ ನಲ್ಲಿ ನಿಮ್ಮ ಫ್ರೆಂಡ್ ಒಂದು ರಾತ್ರಿಯಲ್ಲಿ ಓದಿದ್ರು ಸೇಮ್ ಮಾರ್ಕ್ಸ್ ತಗೊಳ್ತಾನೆ. ಸೊ ಈ ತರ ಆದ್ಮೇಲೆ ನಿಮ್ಗೆ ತುಂಬಾ ಹರ್ಟ್ ಆಗ್ಬೋದು. ನಿಮ್ಮ ಎಲ್ಲ ಹಾರ್ಡ್ ವರ್ಕ್ ಅನ್ನೋದು ವೇಸ್ಟ್ ಅಂತ ಅನ್ಸ್ಬೋದು. ಬಟ್ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇರೋದು ವೇಸ್ಟ್ ಅಲ್ಲ. ಆ ಹಾರ್ಡ್ ವರ್ಕ್ ನಲ್ಲಿ ನೀವು ತಪ್ಪು ಮೆಥಡ್ ನ ಯೂಸ್ ಮಾಡ್ತಾ ಇದೀರಾ ಅಷ್ಟೇ. ಸೊ ಫ್ರೆಂಡ್ಸ್, ನೆಕ್ಸ್ಟ್ 5 ನಿಮಿಷದಲ್ಲಿ ನಾನು ಶೇರ್ ಮಾಡೋ ಸೈಂಟಿಫಿಕ್ ಟೆಕ್ನಿಕ್ಸ್ ಇದು ಲಿಟ್ರಲಿ ನಿಮ್ಮ ಸ್ಟಡಿ ಗೇಮ್ ಅನ್ನು 10x ಪವರ್ಫುಲ್ ಮಾಡುತ್ತೆ. ಯಾಕಂದ್ರೆ ಟಾಪ್ ಸ್ಟೂಡೆಂಟ್ಸ್ ಯೂಸ್ ಮಾಡೋ ಕೆಲವೊಂದು ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಸೊ ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಏನ್ಗೋದು ಸಮಾಚಾರ. ಅಂಡ್ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡೋ ಒಂದು ಟೆಕ್ನಿಕ್ಸ್ ಇದು ಯಾವುದೇ ಒಂದು ಮೋಟಿವೇಶನ್ ಅಲ್ಲ, ಪ್ಯೂರ್ ಸೈನ್ಸ್ ಬೇಸ್ಡ್ ಮೆಥಡ್ಸ್. ಅಂಡ್ ಇದು ರಿಸರ್ಚ್ ಪೇಪರ್ ಇಂದ ಪ್ರೂವನ್ ಆಗಿರೋದು. ಅಂಡ್ ಒಂದು ಸ್ಮಾಲ್ ರಿಕ್ವೆಸ್ಟ್, ಒಂದು ಪೆನ್ ಪೇಪರ್ ನ ರೆಡಿ ಮಾಡ್ಕೊಳ್ಳಿ. ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಟ್ರಸ್ಟ್ ಮೀ, ನಿಮ್ಮ ಸ್ಟಡಿಯನ್ನು ನೀವು ಓದ್ಕೊಳ್ಳೋ ಮೆಥಡ್ ಅನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ. ಸೊ ಇದಕ್ಕೆ ನೀವು ರೆಡಿನಾ? ಸೊ ಕಮೆಂಟ್ ನಲ್ಲಿ ಹೇಳಿ ಎಸ್ ಐ ಆಮ್ ರೆಡಿ ಅಂತ. ಹಂಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಬನ್ನಿ ನಾವು 1 ಸೆಕೆಂಡ್ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡೋಣ. ಸರಿ, ಈಗ ಸ್ಪೆಸಿಫಿಕ್ ಟ್ರಿಕ್ಸ್ ಗೆ ಹೋಗೋಕ್ಕಿಂತ ಮುಂಚೆ 5 ಬೇಸಿಕ್ ರೂಲ್ಸ್ ಇದೆ. ಇದು ಇಲ್ಲದೆ ಯಾವ ಟೆಕ್ನಿಕ್ ಕೂಡ ಉಪಯೋಗ ಇಲ್ಲ. ಡಿಸ್ಟ್ರಾಕ್ಷನ್ಸ್ ನ ಕಟ್ ಮಾಡಿ. ಫೋನ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಇನ್ಸ್ಟಾಗ್ರಾಮ್ ಎಲ್ಲ ಸೈಡ್ ನಲ್ಲಿ ಹಾಕಿ. ಸ್ಟಡಿ ಟೈಮ್ ಅಂದಾಗ ಸ್ಟಡಿ ಟೈಮ್ ಅಷ್ಟೇ. ನಂಬರ್ 2, ನೀವು ಎಕ್ಸಾಕ್ಟ್ಲಿ ಏನ್ ಓದ್ತಾ ಇದೀರೋ ಡಿಸೈಡ್ ಮಾಡಿ. ಮ್ಯಾಥ್ಸ್, ಸೈನ್ಸ್ ಓದ್ತಾ ಇದೀನಿ ಅಂತಲ್ಲ. ಫಾರ್ ಎಕ್ಸಾಂಪಲ್, ಒಂದು ಚಾಪ್ಟರ್ ನಲ್ಲಿ 15 ಪ್ರಾಬ್ಲಮ್ಸ್ 2 ಅವರ್ಸ್ ನಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ. ಸೊ ಈ ತರ ಸ್ಪೆಸಿಫಿಕ್ ಆಗಿ ಪ್ಲಾನ್ ಮಾಡಿ. ನಂಬರ್ 3, ಒಂದು ನೋಟ್ ಬುಕ್ ಅಲ್ಲಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನ ಸೈಡ್ ಮಾಡ್ಕೊಳ್ಳಿ. ಆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಸೈಲೆನ್ಸ್ ಆಗಿ ಫೋಕಸ್ ಆಗಿ ಮಾಡಬೇಕು. ನಂಬರ್ 4, ಟೈಮ್ ಸೆಲೆಕ್ಷನ್. ಎಲ್ಲರೂ ಮಲಗಿರೋ ಟೈಮ್ ನಲ್ಲಿ ಸ್ಟಡಿ ಮಾಡಿ. ಅದು ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಲೇಟ್ ನೈಟ್ ಆದ್ರೂ ಆಗಿರ್ಬೋದು. 5th ಒನ್, ಫಿಕ್ಸ್ಡ್ ಸ್ಟಡಿ ಪ್ಲೇಸ್. ನೀವು ಯಾವ ಜಾಗ ಸೆಲೆಕ್ಟ್ ಮಾಡ್ತಿರೋ ಅದೇ ಜಾಗದಲ್ಲಿ ನೀವು ಪ್ರತಿದಿನ ಸ್ಟಡಿ ಮಾಡಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ನಿಮ್ಮ ಬ್ರೈನ್ ಆಟೋಮೆಟಿಕ್ ಆಗಿ ಫೋಕಸ್ ಮಾಡಲು ಹೋಗುತ್ತೆ. ಸೊ ಈಗ ಬನ್ನಿ ರಿಯಲ್ ಗೇಮ್ ಚೇಂಜರ್ ಗೆ. ಮೊದಲು ಟೆಕ್ನಿಕ್ ನಂಬರ್ 1. ಫ್ರೆಂಡ್ಸ್, ಒಂದು ಸಿಚುವೇಶನ್ ಇಮ್ಯಾಜಿನ್ ಮಾಡಿ. ಸಂಡೇ ಮಾರ್ನಿಂಗ್ ಕೆಮಿಸ್ಟ್ರಿ ಚಾಪ್ಟರ್ ನ ಓಪನ್ ಮಾಡ್ತೀರಾ. ಒಂದೇ ಸತ 30 ಪೇಜಸ್ 40 ಪೇಜಸ್ ಓದಕ್ಕೆ ಟ್ರೈ ಮಾಡ್ತೀರಾ. ಬಟ್ ಅಲ್ಲೇ ಬೋರ್ ಆಗಿ ನಿಮ್ಮ ಬುಕ್ ನ ಕ್ಲೋಸ್ ಮಾಡ್ತೀರಾ. ಸೊ ಯಾಕೆ ಹಿಂಗಾಗುತ್ತೆ ಗೊತ್ತಾ? ನಿಮ್ಮ ಬ್ರೈನ್ ದೊಡ್ಡ ಇನ್ಫಾರ್ಮೇಶನ್ ಪ್ರೊಸೆಸ್ ಮಾಡಕ್ಕಾಗಲ್ಲ. ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನು ಅಂತಂದ್ರೆ, ಯಾವ್ದೋ ಒಂದು ಚಾಪ್ಟರ್ ಓದ್ಬೇಕು ಅನ್ಕೊಂಡಿರೋ ಒಂದು ಚಾಪ್ಟರ್ ನ 5 to 6 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ. ಒಂದೊಂದು ಪಾರ್ಟ್ ನ 20 to 25 ಮಿನಿಟ್ಸ್ ಗಂಟ ಓದಕ್ಕೆ ಟ್ರೈ ಮಾಡಿ. ಅಂಡ್ ಮಧ್ಯ 5 ನಿಮಿಷ ಬ್ರೇಕ್ ತಗೊಳ್ಳಿ. ಇದು ನಿಮಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ಇದೊಂದು ಪಿಜ್ಜಾ ಸ್ಲೈಸ್ ತರ ಅನ್ಕೊಳ್ಳಿ. ನೀವು ಒಂದೇ ಸತ ಪಿಜ್ಜಾನ ತಿನ್ಬೇಕು ಅಂತಂದ್ರೆ ಅದು ಆಗಲ್ಲ. ಅದೇ ಸ್ಲೈಸ್ ಕಟ್ ಮಾಡಿದ್ರೆ ಈಸಿಯಾಗಿ ತಿನ್ಬಿಡ್ತೀರಾ, ರೈಟ್? ಸೊ ನೀವು ಇನ್ಮೇಲೆ ಈ ಟೆಕ್ನಿಕ್ ನ ಫಾಲೋ ಮಾಡಿ. ಟೆಕ್ನಿಕ್ ನಂಬರ್ 2, ಪರ್ಕಿನ್ಸನ್ ಲಾ. ಫ್ರೆಂಡ್ಸ್, ಯಾವ್ದಾದ್ರು ನೋಟಿಸ್ ಮಾಡಿದ್ರೆ ಟೀಚರ್ಸ್ 7 ಡೇಸ್ ಡೆಡ್ ಲೈನ್ ಕೊಟ್ಟಿದ್ರೆ ನೀವು ಕೂಡ 7 ಡೇಸ್ ತಗೊಳ್ತೀರಾ. ಸೊ ಅದೇ ಒಂದು ಅಸೈನ್ಮೆಂಟ್ ಗೆ ನೀವು 7 ಅವರ್ಸ್ ಡೆಡ್ ಲೈನ್ ಕೊಟ್ರೆ ನಿಮ್ಮ ಅಸೈನ್ಮೆಂಟ್ 7 ಅವರ್ಸ್ ಅಲ್ಲಿ ಫಿನಿಶ್. ಸೊ ಇದಕ್ಕೆ ಪರ್ಕಿನ್ಸನ್ ಲಾ ಅಂತಾರೆ. ಸೊ ಹುಷಾರಾಗಿ ಅಬ್ಸರ್ವ್ ಮಾಡಿ. ಇನ್ಮೇಲೆ ನೀವು ಓದ್ಬೇಕಾದ್ರೆ ಪ್ರತಿಯೊಂದು ಟಾಪಿಕ್ ಗೆ ಡೆಡ್ ಲೈನ್ ಫಿಕ್ಸ್ ಮಾಡಿ. ಈ ಚಾಪ್ಟರ್ ನ ಈ ಟೈಮ್ ಅಂದ್ರೆ ಈ ಟೈಮ್ ಗೆ ಫಿಕ್ಸ್ ಆಗಿರ್ಬೇಕು. ಸೊ ಫಾರ್ ಎಕ್ಸಾಂಪಲ್ 10 ಪೇಜಸ್ ನ ಎಕ್ಸಾಕ್ಟ್ಲಿ ನಾನು 45 ಮಿನಿಟ್ಸ್ ಅಲ್ಲಿ ಫಿನಿಶ್ ಮಾಡ್ತೀನಿ ಅಂತಂದ್ರೆ ನೀವು ಪಕ್ಕ ಫಿನಿಶ್ ಮಾಡಿರ್ಬೇಕು. ಆಗ ನಿಮ್ಮಲ್ಲಿ ಸ್ಪೀಡ್ ಡಬಲ್ ಆಗುತ್ತೆ. ಬಟ್ ನಿಮ್ಗೆ ಅನುಕೂಲವಾಗೋ ಡೆಡ್ ಲೈನ್ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಬೇಗ ಬರ್ನ್ಔಟ್ ಆರ್ ಸ್ಟ್ರೆಸ್ಫುಲ್ ಫೀಲ್ ಆಗ್ತೀರಾ. ಟೆಕ್ನಿಕ್ ನಂಬರ್ 3, ಫೋಕಸ್ ಸ್ಪ್ರಿಂಟ್ ಅಲ್ಟ್ರಾಡಿನ್ ರಿದಮ್ಸ್. ಇದು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್, ಫೋಕಸ್ ಸ್ಪ್ರಿಂಟ್. ಫ್ರೆಂಡ್ಸ್, ಈ ಆಪ್ಷನ್ಸ್ ನೋಡಿ. ಫ್ರೆಂಡ್ಸ್, ನೀವು ಯಾವತ್ತಾದ್ರೂ ಓದ್ಬೇಕಾದ್ರೆ ಪೊಮೊಡೋರೋ ಟೆಕ್ನಿಕ್ ನ ಫಾಲೋ ಮಾಡಿ. ನಿಮ್ಗೆ ಬೇಕಾದ್ರೆ ಪ್ಲೇ ಸ್ಟೋರ್ ನಲ್ಲಿ ಆಪ್ ಇರುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಅದರಲ್ಲಿ ನಿಮ್ಗೆ 25 ಮಿನಿಟ್ಸ್ ಸ್ಟಡಿ ಮಾಡಬೇಕಾಗುತ್ತೆ, 5 ಮಿನಿಟ್ಸ್ ಬ್ರೇಕ್ ತಗೊಳ್ಬೇಕಾಗುತ್ತೆ. ಸೊ ಈ ತರ ನೀವು ಓದೋದ್ರಿಂದ ನಿಮ್ಮ ಮೈಂಡ್ ಗೆ ತುಂಬಾ ಈಸಿಯಾಗಿ ಅರ್ಥ ಆಗಿ ಇನ್ನೂ ತುಂಬಾ ಓದಕ್ಕೆ ಇಷ್ಟಪಡ್ತೀರಾ. ಅಂಡ್ ಎರಡನೇದು ಮೈ ಮೆಥಡ್. 50 ಮಿನಿಟ್ಸ್ ಗಂಟ ಸ್ಟಡಿ ಮಾಡಿ 10 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಆ ಬ್ರೇಕ್ ನಲ್ಲಿ ಯಾವ್ದೋ ಡಿಸ್ಟ್ರಾಕ್ಷನ್ ಆಗ್ಬೇಡಿ, ಫೋನ್ ಇಟ್ಕೊಳ್ಳೋದು ಆ ತರ ಏನು ಮಾಡಕ್ ಹೋಗ್ಬೇಡಿ. ಜಸ್ಟ್ ಕೂಲ್ ಆಗಿ ಬ್ರೀತ್ ಮಾಡಿ ಅವ್ರ ಏನಾದ್ರು ನಿಮಗೆ ವಾಕ್ ಮಾಡಿ. ಬಟ್ ಫೋನ್ ನ ಮಾತ್ರ ಹಿಡಿಯಕ್ ಹೋಗ್ಬೇಡಿ, ಯಾಕಂದ್ರೆ ಡಿಸ್ಟ್ರಾಕ್ಷನ್ ಆಗ್ತೀರಾ. ಅಂಡ್ ಮೂರನೇದು ಅಲ್ಟ್ರಾಡಿನ್ ಸ್ಪ್ರಿಂಟ್. ಸೊ ಫ್ರೆಂಡ್ಸ್, ಈ ಟೆಕ್ನಿಕ್ ನಲ್ಲಿ 90 ನಿಮಿಷ ನೀವು ಸ್ಟಡಿ ಮಾಡ್ಬೇಕಾಗಿರುತ್ತೆ. 90 ನಿಮಿಷ ಆದ್ಮೇಲೆ ನೀವು 20 ನಿಮಿಷ ಬ್ರೇಕ್ ತಗೊಳ್ಳಿ. ಆರಾಮಾಗಿ ನೀವೇನ್ ಅನ್ಕೊಳ್ತಿರೋ ಒಂದು ವರ್ಕ್ ನ ಕಂಪ್ಲೀಟ್ ಮಾಡ್ಬಿಟ್ಟು ನಿಮ್ಗೆ ಇಷ್ಟವಾಗಿರೋ ಕೆಲಸನ ಮಾಡಿ ಮತ್ತೆ 90 ನಿಮಿಷ ವರ್ಕ್ ಮಾಡ್ಬೇಕಾಗುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಈ ಸ್ಪೆಷಲ್ ಟ್ರಿಕ್ಸ್ ಅನ್ನೋದು ನಿಮ್ಗೆ ನಿಮ್ಮ ಬಾಡಿಲಿ ನ್ಯಾಚುರಲ್ ಸೈಕಲ್ ಜೊತೆ ಮ್ಯಾಚ್ ಆಗುತ್ತೆ. ಹಾರ್ಟ್ ಬೀಟ್, ಬ್ರೀತಿಂಗ್, ಡಿಸಿಷನ್ಸ್ ಎಲ್ಲ 90 ಮಿನಿಟ್ಸ್ ಸೈಕಲ್ ನಲ್ಲಿ ವರ್ಕ್ ಆಗುತ್ತೆ. ಅಂಡ್ ನೀವು ನೇಚರ್ ಜೊತೆ ಸ್ಕ್ಯಾನ್ ಆದ್ರೆ ನಿಮ್ಮ ಫೋಕಸ್ ಅನ್ನೋದು 10x ಪವರ್ಫುಲ್ ಆಗಿರುತ್ತೆ. ಅಂಡ್ ಟೆಕ್ನಿಕ್ ನಂಬರ್ 4, ಆಕ್ಟಿವ್ ರಿಕಾಲ್. ಲಾಸ್ಟ್ ಬೆಸ್ಟ್ ಟೆಕ್ನಿಕ್. ಇದು ನಿಮ್ಮ ಗೇಮ್ ಚೇಂಜರ್ ಆಗಿರುತ್ತೆ. ಟ್ರಸ್ಟ್ ಮೀ ಫ್ರೆಂಡ್ಸ್, ನೀವು ರಿವಿಷನ್ ಮಾಡ್ಬೇಕಾದ್ರೆ ಮತ್ತೆ ನೋಟ್ಸ್ ಓದ್ತಾ ಇದ್ದೀರಾ ಆದ್ರೆ ಸ್ಟಾಪ್. ಈ ನ್ಯೂ ಮೆಥಡ್ ನ ಟ್ರೈ ಮಾಡಿ. ಫಸ್ಟ್ ನಿಮ್ಮ ಬುಕ್ ನ ಕ್ಲೋಸ್ ಮಾಡಿ, ಬ್ಲಾಂಕ್ ಪೇಪರ್ ನ ತಗೊಳ್ಳಿ. ನೀವು ಏನೇನು ಓದಿದಿರೋ ಅದನ್ನ ಕ್ಲೀನ್ ಆಗಿ ಬರ್ಕೊಂಡ್ ಬನ್ನಿ. ನಿಮ್ಗೆ ಏನಾದ್ರೂ ಮಿಸ್ ಆಯ್ತು ಅಂತ ಅನ್ಸಿದ್ರೆ ಚೆಕ್ ಮಾಡಕ್ ಹೋಗ್ಬೇಡಿ, ಬುಕ್ ಓಪನ್ ಮಾಡಬೇಡಿ. ಕೀಪ್ ರೈಟಿಂಗ್. ಕರೆಕ್ಟ್ ಆಗಿ ನೀವು ಇದನ್ನ ಒಂದು ವಾರ ಟ್ರೈ ಮಾಡಿ. ನಿಮ್ಮಲ್ಲಿ ಎಷ್ಟು ಚೇಂಜಸ್ ಬರುತ್ತೆ ಅಂತಂದ್ರೆ ನೀವೇ ನಂಬಲ್ಲ. ಸೊ ಇದಕ್ಕೆ ಆಕ್ಟಿವ್ ಕಾಲ್ ಅಂತಂತಾರೆ. ರಿಸರ್ಚ್ ಪ್ರೂವ್ ಮಾಡಿದೆ ಇದು 5x ಬೆಟರ್ ದೆನ್ ರೀಡಿಂಗ್. ಸೊ ನಿಮ್ಮ ಬ್ರೈನ್ ಗೆ ಕ್ವಶನ್ಸ್ ಕೇಳಿದ್ರೆ ಅದು ರಿಮೆಂಬರ್ ಮಾಡ್ಕೊಳ್ಳುತ್ತೆ, ರಿಕಾಲ್ ಮಾಡ್ಕೊಳ್ಳುತ್ತೆ. ಅದೇ ನೀವೇನಾದ್ರೂ ಮತ್ತೆ ಓದಿದ್ರೆ ಖಂಡಿತ ಅದು ನೆನ್ಪು ಹಾರೋಗುತ್ತೆ. ಸೊ ಈ ಎಲ್ಲ ಟೆಕ್ನಿಕ್ಸ್ ನ 1 ವೀಕ್ ಟ್ರೈ ಮಾಡಿ. ರಿಸಲ್ಟ್ಸ್ ಮಾತ್ರ ಶಾಕಿಂಗ್ ಆಗಿರುತ್ತೆ. ಆದ್ರೆ ವೇಟ್ ಫ್ರೆಂಡ್ಸ್, ಈ ವಿಡಿಯೋನ ನಿಮ್ಮ ಆ ಒಂದು ಫ್ರೆಂಡ್ ಗೆ ಶೇರ್ ಮಾಡಿ. ಯಾರು ಓದಕ್ಕೆ ಡೈಲಿ ಸ್ಟ್ರಗಲ್ ಆಗ್ತಾ ಇರ್ತಾರೋ ಅವರ ಲೈಫ್ ಚೇಂಜ್ ಆಗ್ಲಿ. ಅಂಡ್ ನಿಮ್ಗೆ ಈ ಟೆಕ್ನಿಕ್ಸ್ ಅಲ್ಲಿ ಯೂಸ್ಫುಲ್ ಆಗಿದ್ರೆ ತಪ್ಪೊಂದು ಲೈಕ್ ಮಾಡಿ. ಇದರಿಂದ ಮತ್ತಷ್ಟು ಪವರ್ಫುಲ್ ಟೆಕ್ನಿಕ್ಸ್ ನ ನಿಮ್ಮನ್ನ ತಂದಿಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋನ ನೋಡಿ, ಅದರಿಂದ ತುಂಬಾ ಇಂಪಾರ್ಟೆಂಟ್ ಲೆಸನ್ಸ್ ನ ಕಲಿತೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ದಿಸ್ ಇಸ್ ಯಶವಂತ್ ಸೈನಿಂಗ್ ಆಫ್.